ಕಾರ್ಮಿಕ ವಿರೋಧಿ ಬಂಡವಾಳಶಾಹಿ ಪರ 4 ಲೇಬರ್ ಕೋಡ್ಗಳನ್ನು ರದ್ದುಗೊಳಿಸಿ ಸಾರ್ವಜನಿಕ ವಲಯಗಳ ಹಾಗೂ ಸರ್ಕಾರಿ ಉದ್ದಿಮೆಗಳ ಖಾಸಗೀಕರಣ ನಿಲ್ಲಿಸಿ ರಾಷ್ಟ್ರೀಯ ನಗದೀಕರಣ ಯೋಜನೆ ರದ್ದುಗೊಳಿಸಿ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಮಸೂದೆ 2024 ಹಿಂಪಡೆಯಿರಿ, ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ನಿಲ್ಲಿಸಿ, ಕೆಲಸದ ಅವಧಿಯನ್ನು ಪ್ರಸ್ತುತದಲ್ಲಿರುವ ದಿನಕ್ಕೆ 8 ಗಂಟೆ ಮತ್ತು ವಾರಕ್ಕೆ 48 ಗಂಟೆ ಮಿತಿಯನ್ನು ಖಾತ್ರಿಗೊಳಿಸಿ ಮಹಿಳೆಯರಿಗೆ ರಾತ್ರಿ ಪಾಳಿ ಅವಕಾಶ ನೀಡುವ ಆದೇಶವನ್ನು ಹಿಂಪಡೆಯಿರಿ. NPS UPS ಬೇಡ, ಎಲ್ರಿಗೂ OPS ಜಾರಿ ಮಾಡಿ. ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ ₹36,000 ನಿಗದಿಪಡಿಸಬೇಕು. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಎಲ್ಲ ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಅಲ್ಲಿಯವರೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೊಳಿಸಬೇಕು. ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಯೋಜನಾ ಕಾರ್ಯಕರ್ತರು, ಸ್ಕೀಮ್ ವರ್ಕರ್ಸ್ ಸೇವೆಗಳನ್ನು ಕಾಯಂಗೊಳಿಸಿ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ. ವಲಸೆ ಕಾರ್ಮಿಕರಿಗೆ ಸುರಕ್ಷತೆ, ಭದ್ರತೆ ಹಾಗೂ ಕಾಯಂ ಉದ್ಯೋಗ ನೀಡಬೇಕು. ಕಾರ್ಮಿಕ ಸಂಘ ರಚಿಸುವ ಪ್ರಜಾತಾಂತ್ರಿಕ ಹಕ್ಕುಗಳನ್ನು ಖಾತ್ರಿಪಡಿಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ತುರ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಪ್ಲಾಟ್ಫಾರಂ ಕೆಲಸಗಾರರನ್ನು ಕಾರ್ಮಿಕರಂತೆ ಪರಿಗಣಿಸಿ ಎಲ್ಲ ಕಾರ್ಮಿಕ ಕಾಯ್ದೆಗಳನ್ನು ಅವರಿಗೆ ಅನ್ವಯಿಸುವಂತೆ ಕ್ರಮ ಕೈಗೊಳ್ಳಬೇಕು. ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಗಳನ್ನು ಸ್ಥಾಪಿಸಿ ಸಾಮಾಜಿಕ ಭದ್ರತೆ ಸವಲತ್ತುಗಳನ್ನು ಖಾತ್ರಿಗೊಳಿಸಬೇಕು. ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿ ಉದ್ಯೋಗದ ಹಕ್ಕನ್ನು ಮೂಲಭೂತ ಸಂವಿಧಾನಿಕ ಹಕ್ಕನ್ನಾಗಿ ಮಾಡಿ. ವರದಿಗಾರರು ಸಂದೀಪ್ ಕುಮಾರ್, ಚಿತ್ರದುರ್ಗ. ಸೌಂಡ್ ಜೋರ ಸೌಂಡ್ ಇವತ್ತಿನ ಸಾರ್ವತ್ರಿಕ ಮುಷ್ಕರ ಬೇರೆ ಬೇರೆ ಸಂಘಟನೆಯವರ ರೈತ ಸಂಘದ ಜೊತೆಗೆ ನಾವು ಸೇರಿ ಒಟ್ಟಾಗಿ ಇವತ್ತಿನ ಚಳವಳಿಯಲ್ಲಿ ಭಾಗವಹಿಸಿದ್ದೀವಿ. ದುರ್ಗ ಅಷ್ಟೇ ಅಲ್ಲ, ಇಡೀ ಭಾರತಾದ್ಯಂತ ಈ ಚಳವಳಿ ನಡೆದೈತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಕೆಲವು ನೀತಿಗಳು ನಮ್ಮನ್ನು ಬದುಕಕ್ಕೆ ಬಿಡ್ತಿಲ್ಲ. ಅದನ್ನು ವಿರೋಧಿಸಿ ನಮ್ಮನ್ನು ಮನುಷ್ಯ ಥರ ನೋಡ್ರಿ ಅಂತಲೇ ನಾವು ಸ್ಟ್ರೈಕ್ ಮಾಡಿರೋದು. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಸರ್ಕಾರಗಳ ಕೆಳಗಡೆ IAS ಆಫೀಸರ್ಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಸರ್ಕಾರ ಮೆಚ್ಚಕ್ಕೆ ಕಾನೂನು ಮಾಡ್ತಿದ್ದಾರೋ ಏನೋ ಸರ್ಕಾರನ ಹೇಳ್ಕೊಟ್ಟು ನಿಮಗೆ ಇಂತಿಂಥ ಆರ್ಡರ್ಗಳು ಹಾಕ್ಸ್ತಿದಾರೋ ಗೊತ್ತಿಲ್ಲ. ದಿನಕ್ಕೊಂದೊಂದು ಆರ್ಡರ್ ಹಾಕಿ ದೇಜಾವಧೆ ಮಾಡ್ತಿದ್ದಾರೆ. ನಿಜವಲ್ಲ, ಭಾಳ ಅದು ನೋಡ್ರೆ ನಿತ್ಯ ಬರಬಾರ್ದು, ಆ ಥರ ಬೇಸರ ಆಗ್ತೈತೆ. ಇದೇ ಉದ್ದೇಶವಾಗಿ ನಾವು ಕಳೆದ ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ. ಹೋದ ವರ್ಷ ಜನವರಿಯಲ್ಲಿ, ಫೆಬ್ರವರಿಯಲ್ಲಿ ಮಾಡಿದ್ವಿ. ಅವರು ಬೇಡಿಕೆನ ಈಡೇರಿಸಲಿಲ್ಲ. ಆದರೆ ಈ ವರ್ಷ ಮತ್ತೆ ನಾನು ಆತ್ಮೀಯವಾದ ಸ್ವಾಗತವನ್ನ ಕೋರಲಿಕ್ಕೆ ಇಷ್ಟಪಡ್ತೇನೆ. ಈಗ ADC ಸಾಹೇಬರು ಇನ್ಚಾರ್ಜ್ ಇರ್ತಕ್ಕಂಥವರು ಮಹೇಶ್ ಸರ್ ಬಂದಿದ್ದಾರೆ. ನಮ್ಮ ಮನವಿಯನ್ನ ಏನು ಎಲ್ಲ ಕಾರ್ಮಿಕರ ಬೇಡಿಕೆಗಳಿದೆ ಆ ಮನವಿಯನ್ನ ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ತಮ್ಮೆಲ್ಲರೂ ಪರವಾಗಿ ನಾನು ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಮನವಿಯನ್ನ ಸ್ವೀಕರಿಸಿ ಇದನ್ನ ಪ್ರಧಾನಮಂತ್ರಿಗಳಿಗೆ ಹಾಗೂ ನಮ್ಮ ಇಲಾಖೆ ಸಚಿವರಿಗೆ ಇದನ್ನ ಕಳಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಿಡುವ ಕೆಲಸದಿಂದ ಕೈ ಬಿಡುವ ಕುರಿತು ಕೆಲಸಕ್ಕೆ ನೇಮಿಸಿದ್ದು ಈಗಾಗಲೇ 50 ಜನಕ್ಕೆ ಆದೇಶವನ್ನು ಕಳಿಸಿದ್ದಾರೆ. ದಯಮಾಡಿ ನಮ್ಮ ಕಾರ್ಯಕರ್ತೆಯರು ಸಮುದಾಯದಲ್ಲಿ ಅಂಗನವಾಡಿ 6 ರಿಂದ 3 ವರ್ಷದ ಮಕ್ಕಳ, 3 ರಿಂದ 6 ವರ್ಷದ ಮಕ್ಕಳು, ಗರ್ಭಿಣಿ ಬಾಣಂತಿಯರ
ಪಾಲನೆ ಪೋಷಣೆಯನ್ನು ಮಾಡಿ, ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಏನು ಮೊಬೈಲ್ ಅನ್ನು ಕೊಟ್ಟಿದೆ, ಪೋಷಣ್ ಟ್ರ್ಯಾಕರ್ ಅಲ್ಲಿ ಕೆಲಸ ಮಾಡಬೇಕು, ಫೋಟೋ ಕ್ಯಾಪ್ಚರ್ ಮಾಡಬೇಕು, ಹಾಗೆ FRS ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಸಾಹೇಬರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಅಂದ್ರೆ ನೆಟ್ವರ್ಕ್ ಸಿಗಲ್ಲ, ಇನ್ನು ಕೆಲವರು ಮೊಬೈಲ್ ನಲ್ಲಿ ಕರೆನ್ಸಿ ಹಾಕ್ಸಿರಲ್ಲ. ಇಂಥ ಸಂದರ್ಭದಲ್ಲಿ ಬಹಳ ಕಷ್ಟಗಳನ್ನ ಅನುಭವಿಸಿ ಈ ಕೆಲಸವನ್ನ ರಾತ್ರಿ 9:30 ನಾನು ಕಣ್ಣಾರೆ ನೋಡಿರ್ತಕ್ಕಂಥ ದೃಶ್ಯ. ಅಂಗನವಾಡಿ ಕಾರ್ಯಕರ್ತೆ ಮನೆ ಮನೆಗೂ ಹೋಗಿ FRS ಮಾಡ್ಕೊಂಡು ಬಂದಿದ್ದಾರೆ. ಆದ್ರಿಂದ ದಯಮಾಡಿ 24 ಗಂಟೆನೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾರೆ ಅಂದ್ರೆ ತಪ್ಪಾಗ್ಲಾರ್ದು ಅಂತ ಹೇಳಿ ನಮ್ಮ ಸಾಹೇಬರಲ್ಲಿ ನಾನು ಕೇಳ್ತಾ BLO ಕೆಲಸದಿಂದ ದಯಮಾಡಿ ನಮ್ಮ ಕಾರ್ಯಕರ್ತೆಯರನ್ನ ಮುಕ್ತಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ದಯಮಾಡಿ ಸರ್, ಇದು ನಾವು ತಮ್ಮಲ್ಲಿ ವಿನಂತಿ, ವಿನಮ್ರ ವಿನಂತಿ ಅಂದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ತುಂಬಾ ಇದೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಕೆಲಸ, ಈ BLO ಕೆಲಸ ಮಾಡಕ್ ಆಗೋದಿಲ್ಲ. ದಯಮಾಡಿ ಇದನ್ನ ತಾವು ಕೈ ಬಿಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ. ಮತ್ತೆ ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಸಾಕಷ್ಟು ಬೇಡಿಕೆಗಳು ಇದೆ ಇದರಲ್ಲಿ. ಅದನ್ನ ದಯಮಾಡಿ ತಾವು ಪ್ರಧಾನಮಂತ್ರಿಗಳಿಗೆ ಮತ್ತೆ ನಮ್ಮ ಇಲಾಖಾ ಸಚಿವರಿಗೆ ಇದನ್ನ ಕಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಸಾಹೇಬರು ಈಗ್ಲೂ ಇವಾಗ ಸ್ಟ್ರೈಕ್ ಅಲ್ಲಿ ಇದೀವಿ ಅಂದ್ರೂ ಅಧಿಕಾರಿಗಳು ಬಹಳ ಒತ್ತಡ ಕೊಡ್ತಿದ್ದಾರೆ. ಈಗಲೂ ಫೋನ್ ಬಂದು ನೀವು ಆರ್ಡರ್ ತಗೊಳ್ರಿ ಅಂತ. ಸರ್ FRS ಬಂದಿದೆ ಕೇಂದ್ರ ಸರ್ಕಾರದಿಂದ, ಬಹಳ ಪ್ರಾಬ್ಲಮ್ ಆಗ್ತಿದೆ ಸರ್. ದಯವಿಟ್ಟು ನೀವು ನಮಗೆ ಒಬ್ಬರಿಗೆ ತಗೋಬೇಡ್ರಿ ಸರ್, ನಿಮ್ಮ ಕೈ ಮುಗಿದು ಕೇಳ್ಬೋದು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಿ ಹೋರಾಟ ಮಾಡಬೇಕು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಈಗ ನೀವೇನು ಮನವಿ ಕೊಟ್ಟಿದ್ರೆ ಇದನ್ನು ಮಾನ್ಯ DC ಅವರಿಗೆ ಸಬ್ಮಿಟ್ ಮಾಡಿ, DC ಮುಖಾಂತರ ನಿಮ್ಮ ಏನು ನಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ತಲುಪಿಸಬೇಕು, ಆ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಮೂಲಕ ತಮಗೆ ಭರವಸೆ ಕೊಡ್ತೇವೆ. ಇದನ್ನ ಪ್ರತಿಭಟನೆಯ ಮೆಮೊರಂಡಮನ್ನು ಸ್ವೀಕರಿಸಿದ್ದೀವಿ. ಈ ಪ್ರಕಾರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರ ಹಂತಕ್ಕೆ ಮತ್ತು ಎಲೆಕ್ಷನ್ ಕಮಿಷನ್ಗೆ ಕೂಡ BLO ನೇಮಕಾತಿ ಸಂಬಂಧಪಟ್ಟ ತಾವೇನು ಮನವಿ ಮಾಡಿದ್ರಿ ಅದನ್ನು ಕೂಡ ನಾವು ಕಮಿಷನ್ ಗಮನಕ್ಕೆ ಕೂಡ ತರ್ತೇವೆ. ಥ್ಯಾಂಕ್ ಯು. ಮನವಿಯನ್ನು ಸ್ವೀಕರಿಸಿದಂತ ಅಧಿಕಾರಿಗಳಿಗೆ ಧನ್ಯವಾದಗಳು.